ಬಂದಂತಹ ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, 11 ವರ್ಷದ ಹಿಂದೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ನಾಟ್ಯ ಸಂಸ್ಥೆಯನ್ನು ಕಟ್ಟಬೇಕು ಎನ್ನುವಂಥದ್ದು ನಮ್ಮದು ಒಂದು ಇಚ್ಛೆ ಇತ್ತು. ಇಲ್ಲಿನ ಮಕ್ಕಳಿಗೆ ಆ ಭರತನಾಟ್ಯದ ಸೊಗಡನ್ನು ತೋರಿಸುವಂಥದ್ದು, ಅವರಿಗೆ ಶಾಸ್ತ್ರೀಯ ಪರಂಪರೆಯ ಜ್ಞಾನವನ್ನು ಕೊಡಲಿಕ್ಕೆ ಬೇಕಾಗಿ ನಾವು 11 ವರ್ಷ ಮುಂಚೆ ನನ್ನ ಪೂಜನೀಯ ಗುರುಗಳಾದಂತಹ ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಹಾಗೆಯೇ ನನ್ನ ಮಾತೃಶ್ರೀ ಅವರಾದಂತಹ ಶ್ರೀಮತಿ ಶಕಿಲಾ ಜನಾರ್ದನ್ ಇವರ ದಿವ್ಯ ಹಸ್ತದಿಂದ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ, ಅಲ್ಲಿನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಧ್ಯಕ್ಷರು ಹಾಗೂ ಸರ್ವ ಆಡಳಿತ ಮಂಡಳಿ ಹಾಗೆಯೇ ಚಾಕರಿ ವರ್ಗದವರ ಸಹಕಾರದಿಂದ ನಾವು ಮಂತ್ರನಾಟ್ಯ ಕಲಾ ಗುರುಕುಲದ ಶಾಖೆಯನ್ನು 2013ರಲ್ಲಿ ನಾವು ಆರಂಭ ಮಾಡಿದ್ದೇವೆ. ಆ ನಂತರ 11 ವರ್ಷದಲ್ಲಿ ಅದೆಷ್ಟೋ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಡೆಯಿಂದ, ದೇಶ ಅಲ್ಲ ವಿದೇಶದ ಬೇರೆ ಬೇರೆ ಕಡೆಯಿಂದ ಭರತನಾಟ್ಯವಲ್ಲದೆ ಇತರ ಶಾಸ್ತ್ರೀಯ ಬಂಧಗಳನ್ನು ಮಂಗಳೂರಿಗೆ ತರುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಹಾಗೆಯೇ ಅದರ ಒಟ್ಟಿಗೆ ನುರಿತ ಕಲಾವಿದರು, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಹಾಗೆಯೇ ನಮ್ಮ ಭಾರತದಲ್ಲಿ ಅನೇಕ ಸಾಧನೆಯನ್ನು ಮಾಡಿ ವಿಶ್ವವಿಖ್ಯಾತ ಕೀರ್ತಿಯನ್ನು ಪಡೆದಂತಹ ಅದೆಷ್ಟೋ ಮೇರು ಕಲಾವಿದರನ್ನು ನಾವು ಕರೆದು ಅವರಿಗೆ ವಾರ್ಷಿಕ ನಾಟ್ಯ ಕ್ಷೇತ್ರದಲ್ಲಿ ನಾಟ್ಯ ಮಂತ್ರಕ, ಯಕ್ಷ ಕ್ಷೇತ್ರದಲ್ಲಿ ಯಕ್ಷ ಮಂತ್ರಕ, ಹಾಗೆಯೇ ಕಲಾಕ್ಷೇತ್ರದಲ್ಲಿ ಕಲಾಮಂತ್ರಕ ಪ್ರಶಸ್ತಿಯನ್ನು ನೀಡಿದ್ದೇವೆ. ಹಾಗೆಯೇ ಅದೆಷ್ಟೋ ಕಮ್ಮಟಗಳನ್ನು, ಕಾರ್ಯಾಗಾರಗಳನ್ನು ನಮ್ಮ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿ, ಹಾಗೆಯೇ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂತಹ ವೃಕ್ಷ ಎನ್ನುವಂತಹ ವಿನೂತನ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಹಾಗೆಯೇ ಗುರು ಪರಂಪರೆ ಎನ್ನುವಂಥದ್ದು ನಮಗೆ ಕಲಿಸಿಕೊಟ್ಟಂತಹ ಗುರುಗಳ ಸ್ಮರಣಾರ್ಥ ನಾವು ಕೃತಾರ್ಥ ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೆ ಈ 11 ವರ್ಷದಲ್ಲಿ ನಾವು ದೇಶದ 12 ರಾಜ್ಯಗಳಲ್ಲಿ ಮಂತ್ರನಾಟ್ಯ ಕಲಾ ಗುರುಕುಲ ಪ್ರದರ್ಶನ ನೀಡಲು ಆ ದೇವರು ನಮಗೆ ಅನುಗ್ರಹ ಕೊಟ್ಟಿದ್ದಾರೆ. ಹಾಗೆಯೇ ದೂರದ ಕೊಲ್ಲಿ ರಾಷ್ಟ್ರಗಳಾದಂತಹ ದುಬೈ, ಅಬುಧಾಬಿ ಹಾಗೆ ಶ್ರೀಲಂಕಾದಲ್ಲಿ ಕೂಡ ಕಾರ್ಯಕ್ರಮವನ್ನು ನೀಡಿದ್ದೇವೆ. ಈ ವರ್ಷ 11ನೇ ವರ್ಷ ಏಕಾದಶ ಗುರುಕುಲ ಉತ್ಸವದ ಪ್ರಯುಕ್ತ ನಾವು ಮಂತ್ರೋತ್ಸವ ಎನ್ನುವಂತಹ ಕಾರ್ಯಕ್ರಮ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿಯ ಅನಾವರಣ ಖ್ಯಾತ ವಾಗ್ಮಿಯಾದಂತಹ ಡಾಕ್ಟರ್ ಅರುಣ್ ಉಳ್ಳಾಲ್ ಬಂದು ಆ ಕಾರ್ಯಕ್ರಮದಲ್ಲಿ ಅವರ ವಿಚಾರಗೋಷ್ಠಿಯನ್ನು ಮಂಡನೆ ಮಾಡಿದ್ದಾರೆ. ಹಾಗೆಯೇ ಇನ್ನೊಂದು ಕಾರ್ಯಕ್ರಮ ನಾವು ಶ್ರೀ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ಬಿತ್ತರ ಎನ್ನುವಂತಹ ಕಾರ್ಯಕ್ರಮ, ಅಳಿವಿನಂಚಿನಲ್ಲಿರುವಂತಹ ನಶಿಸಿ ಹೋಗುತ್ತಿರುವಂತಹ ಜಾನಪದಗಳ ಬಗ್ಗೆ ಮಕ್ಕಳಿಗೆ ನಾವು ಮೊನ್ನೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಆ ಅರಿವನ್ನು ಮೂಡಿಸಿದ್ದೇವೆ. ಅದೆಷ್ಟೋ ಕಾರ್ಯಕ್ರಮಗಳು ಇನ್ನೂ ಮುಂದಕ್ಕೂ ಮಾಡುವಂಥ ಯೋಜನೆಗಳು ನಿಮ್ಮೆಲ್ಲರ ಸಹಕಾರದಿಂದ ನಮಗೆ ಇದೆ. ಈ ವರ್ಷದಲ್ಲಿ ಬರುವಂತಹ ಜನವರಿ 14ನೇ ತಾರೀಕಿಗೆ ನಮ್ಮ 11ನೇ ವರ್ಷದ ಗುರುಕುಲ ಉತ್ಸವ ಆಯೋಜಿಸಿದ್ದೇವೆ. ಅದರ ಬಗ್ಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕಿರಣ್ ಉಳ್ಳಾಲ್ ಅವರು ತಿಳಿಸಲಿದ್ದಾರೆ. ಮಂತ್ರನಾಟ್ಯ ಕಲಾ ಗುರುಕುಲ ರಿಜಿಸ್ಟರ್ಡ್ ಉಳ್ಳಾಲ ಮಂಗಳೂರು. ಇದೇ ಬರುವ ದಿನಾಂಕ 14/1/2024 ಆದಿತ್ಯವಾರ ಶ್ರೀ ಚಿರುಂಬ ಭಗವತಿ ವೇದಿಕೆ ಉಳ್ಳಾಲ ಇಲ್ಲಿ ಪೂರ್ವಾಹ್ನ 10ಕ್ಕೆ ಸರಿಯಾಗಿ ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಗುರು ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಇವರು ದೇವತಾ ಜ್ಯೋತಿ ಪ್ರಜ್ವಲನೆ ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಆರಂಭವನ್ನು ನೀಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ವೆಂಕಟೇಶ್, ನಿರ್ದೇಶಕರು, ಸ್ಪಂದನ ಕೋಆಪರೇಟಿವ್ ಸೊಸೈಟಿ ಇವರು ನೆರವೇರಿಸಲಿಕ್ಕಿದ್ದಾರೆ. ಸಭಾಧ್ಯಕ್ಷತೆಯನ್ನು ಶ್ರೀ ಚಂದ್ರಹಾಸ್ ಉಳ್ಳಾಲ್, ಅಧ್ಯಕ್ಷರು ತೀಯ ಸಮಾಜ ಸೇವಾ ಸಂಘ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇವರು ವಹಿಸಲಿಕ್ಕಿದ್ದಾರೆ. ಗೌರವ ಉಪಸ್ಥಿತಿಯನ್ನು ಶ್ರೀ ಯು ಟಿ ಖಾದರ್, ಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಇವರು ವಹಿಸಲಿಕ್ಕಿದ್ದಾರೆ. ಹಾಗೆ ಗಂಗಾಧರ ಉಳ್ಳಾಲ್, ಆಡಳಿತ ಮುಕ್ತೇಸರರು ತೀಯ ಸಮಾಜ ಸೇವಾ ಸಂಘ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ.
ಶ್ರೀ ಉಮೇಶ ಬೆಂಜನಪದವು ಕೋಶಾಧಿಕಾರಿಗಳು, ಟಿಯಾ ಸಮಾಜ ಸೇವಾ ಸಂಘ, ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ, ಶ್ರೀ ರಾಜೇಶ್ ಜಿ ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇವರೆಲ್ಲರೂ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಮುಖ್ಯವಾಗಿ ಮಾರಣಾಂತಿಕ ಕಾಯಿಲೆ ಕ್ಯಾನ್ಸರ್ ಇದರ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಡಾಕ್ಟರ್ ನಜೀಬ್ ಬೆಹಜದ್ ಮೊಹಮ್ಮದ್ MBBS MD DM ಮೆಡಿಕಲ್ ಆಂಕಾಲಜಿ ವಿಭಾಗದ ಮುಖ್ಯಸ್ಥರು ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಹಾಗೆಯೇ ಮಹಿಳೆಯರ ಹಾಗೂ ಹೆಣ್ಣು ಮಕ್ಕಳ ಸುರಕ್ಷತೆ ಹಾಗೂ ಸ್ವರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕಾಗಿ ಶ್ರೀಮತಿ ಭಾರತಿ ಜಿ ಪೊಲೀಸ್ ಇನ್ಸ್ಪೆಕ್ಟರ್ ಉರ್ವ ಪೊಲೀಸ್ ಠಾಣೆ ಮಂಗಳೂರು ಇವರು ಕಾರ್ಯಕ್ರಮ ನಡೆಸಿಕೊಡಲಿಕ್ಕಿದ್ದಾರೆ. ಹಾಗೆ ಪ್ರತಿ ವರ್ಷದಂತೆ ನಾವು ನೀಡುವಂತಹ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಕಲಾಮಂತ್ರಕ ಪ್ರಶಸ್ತಿ ಈ ಸಲ ಶ್ರೀ ವಿಠಲ್ ನಾಯ್ಕ್ ಕಲ್ಲಡ್ಕ ಇವರಿಗೆ ನೀಡುವುದಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ತದನಂತರದಲ್ಲಿ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಕಿರಿಯ ವಿದ್ಯಾರ್ಥಿಗಳು ಇವರೆಲ್ಲರಿಂದ ನೃತ್ಯ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಇನ್ನೊಂದು ಮುಖ್ಯ ಕಾರ್ಯಕ್ರಮ ಏನು ಅಂತ ಹೇಳಿದರೆ, ಪ್ರತಿ ವರ್ಷ ನಾವು ದೇಶ ವಿದೇಶಗಳಿಂದ ಹೆಸರಾಂತ ನೃತ್ಯಪಟುಗಳ ನೃತ್ಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ವಿ. ಆದರೆ ಈ ಸಲ ಅದನ್ನು ಮೊಟಕುಗೊಳಿಸಿ ಇತ್ತೀಚೆಗೆ ನಮ್ಮ ನಗಲಿದಂತಹ ನಮ್ಮ ಹಿರಿಯ ವಿದ್ಯಾರ್ಥಿನಿ ಶ್ರುತಿ ಅವಳ ನೆನಪಿನಲ್ಲಿ ಕ್ಯಾನ್ಸರ್ ಪೀಡಿತ 2 ಮಕ್ಕಳಿಗೆ ನೆರವು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ನಿಧಿ ಸಂಗ್ರಹಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಾಗಲೇ ಒಟ್ಟು ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮೊತ್ತವನ್ನು ಸೇರಿಸಿಕೊಂಡು ಆ 2 ಮಕ್ಕಳಿಗೆ ನೀಡುವಂತಹ ಒಂದು ಇರಾದೆ ನಮ್ಮದು. ಹಾಗಾಗಿ ಶ್ರುತಿಯ ಹೆಸರಿನಲ್ಲಿ ಶ್ರುತಿ ಸ್ಮೃತಿ ಎನ್ನುವ ಕಾರ್ಯಕ್ರಮದಡಿಯಲ್ಲಿ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಸಂಗ್ರಹವಾದ ನಿಧಿಯನ್ನು ನಾವು ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ಶ್ರೀ ನರೇಶ್ ಪಂಡಿತ್ ಹೌಸ್ ಇವರು ಈ ನಿಧಿಯನ್ನು ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಒಟ್ಟು ಈ ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ ಇವರ ಸಹಕಾರದಿಂದ ನಡೆಯಲಿಕ್ಕಿದೆ. ಧನ್ಯವಾದಗಳು. ಪ್ರಧಾನ ಕಾರ್ಯದರ್ಶಿಗಳು ಕಿರಣ್ ಉಳ್ಳಾಲ್ ಹಾಗೆ ಟ್ರಸ್ಟಿಗಳಾದಂತಹ ಬಬಿತಾ ಕಿರಣ್ ಇವರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ.